ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾ ಇದ್ವಿ ಅಂತಂದರೆ, ಅಂದರೆ ಇಲ್ಲಿ ಕಾಣಿಸ್ತಿರ್ಬೋದು, ಅಂದರೆ ಬದನೆಕಾಯಿ ಫ್ರೈ, ಅಂದರೆ ಪಲ್ಯ ಯಾವ ಥರ ಮಾಡ್ಬೇಕು ಅನ್ನೋದು ಇವತ್ತು ನಾವು ವಿಡಿಯೋ ಮಾಡ್ತಿರೋದು. ಅದಕ್ಕೆ ಯಾವ ಥರ ಎಲ್ಲ ಬೇಕಾಗುತ್ತೆ ಪದಾರ್ಥಗಳು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಒಂದು 4ರಿಂದ 8 ಬದನೆಕಾಯಿ ಇದ್ದಾವೆ. ಆಮೇಲೆ ಖಾರ ಇದೆ, ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಬೇಕಾಗುತ್ತೆ. ಆಮೇಲೆ ತೆಂಗಿನ ಪುಡಿ ಇದೆ, ಆಮೇಲೆ ಕೊತ್ತಂಬರಿ ಇದೆ, ಅದಾದಮೇಲೆ ಎಣ್ಣೆ ಇದೆ, ಕಾಣಿಸ್ತಿರ್ಬೋದು. ಉಪ್ಪು ಕೂಡ ಇದೆ, ಆಮೇಲೆ ಅರಿಶಿಣ ಕೂಡ ಇದೆ. ನಮಗೆ ಒಂದು 2 ಟೊಮೊಟೊ ಬೇಕಾಗುತ್ತೆ. ಸೊ 2 ಟೊಮೊಟೊ ತಗೊಂಡಿದ್ದೀವಿ. ಬನ್ನಿ ಸ್ನೇಹಿತರೆ, ಇವಾಗ ವಿಡಿಯೋ ಶುರು ಮಾಡೋಣ. ಆ ಲೈಟ್ ಬಂದ್ ಮಾಡು. ಸ್ನೇಹಿತರೆ, ಇವಾಗ ನೋಡ್ಬೋದು. ಇವಾಗ ಅಂದರೆ ಕಟ್ ಮಾಡ್ತವ್ರೆ, ಅಂದರೆ ಫುಲ್ ಕಟ್ ಮಾಡಬಾರ್ದು. ಒಂದು ಸ್ವಲ್ಪ ಅಂದರೆ ಶೇಂಗದ ಪುಡಿ, ಆಮೇಲೆ ಖಾರ, ಆಮೇಲೆ ಅರಿಶಿಣ ಇವೆಲ್ಲ ತುಂಬೋದಕ್ಕೆ ಒಂದು ಸ್ವಲ್ಪ ಅಷ್ಟೇ ಸ್ವಲ್ಪ ಕಟ್ ಮಾಡಬೇಕು. ಈ ಥರ ಕಾಣಿಸ್ತಾ ಇದೆ ಇವಾಗ. ಇಷ್ಟು ಮಾತ್ರ ಕಟ್ ಮಾಡಬೇಕು. ಸ್ನೇಹಿತರೆ, ಇವಾಗ 3 ಕಟ್ ಮಾಡಿದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇದು 4ನೇದು. ಇವಾಗ ಅಂದರೆ ಎಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಕರೆಕ್ಟಾಗಿ ಕಟ್ ಮಾಡಬೇಕು. ಯಾರಕ್ಕಿನ ಈ ಸಾಯಂಕಾಲ ಯಾರು ನೋಡೋಕೆ ಹೋಗಿದ್ವ? ಅವರಿಬ್ಬರು ಮದುಮಕ್ಕಳನ್ನ. ಹಾಂ, ಸ್ನೇಹಿತರೆ, ಇವಾಗ ಎಲ್ಲವನ್ನ ಕಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ತೊಳಿತಾರೆ ಇವಾಗ. ನಿಮಗೆ ಕಾಣ್ತಾ ಇರ್ಬೋದು, ಈ ಥರ ತೊಳಿಬೇಕು. ಇವಾಗ ಅದ್ರ ಒಂದು ಪ್ಲೇಟಲ್ಲಿ ತೆಗಿತಾರೆ. ಇವಾಗ ತೆಗಿ. ಸ್ನೇಹಿತರೆ, ಇವಾಗ ಟೊಮೊಟೊ ಕಟ್ ಮಾಡ್ತಾರೆ. ಇವಾಗ ಅದು ತುಂಬು ಸಾಕು ಸಾಕು. ವರ್ಸ್ ಸ್ವಲ್ಪ ನಿಧಾನಕ್ಕೂ ಇದು ಮಾಡೋ, ಮುರಿದೋಗ್ಬಿಡುತ್ತದ. ಸ್ನೇಹಿತರೆ, ಇವಾಗ ಬೆಳ್ಳುಳ್ಳಿ ಕುಟ್ಟೋದಾಗಿದೆ. ಈ ಥರ ಸಣ್ಣಾಗಿ ಇದು ಮಾಡ್ಕೋಬೇಕು ಇದನ್ನ.
ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಇವಾಗ ಎರಡು ಸ್ಪೂನು ಶೇಂಗದ ಪುಡಿ ತೊಗೊಂಡವ್ರೆ, ಒಂದು 2 ಸ್ಪೂನು ಖಾರ ತೊಗೊಂಡವ್ರೆ. ಇವಾಗ ಅವ್ರು ಸ್ವಲ್ಪ ಅರಿಶಿಣ ಹಾಕ್ತವ್ರೆ. ಸಾಕು ಸಾಕು ಸಾಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತವ್ರೆ. ಇವಾಗ ಸ್ವಲ್ಪ ಇವಾಗ ಉಪ್ಪು ಹಾಕಿದವ್ರೆ. ಮಿಕ್ಸ್ ಮಾಡ್ತಾರೆ. ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ನೋಡಿದ್ರಲ್ವಾ. ಇವಾಗ ಎಣ್ಣೆ ಹಾಕೋ. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಎಣ್ಣೆ ಹಾಕ್ತವ್ರೆ. ಸ್ನೇಹಿತರೆ ಎಲ್ಲನೂ ಕಲಿಸಾಗಿದೆ. ಇವಾಗ ಅಂದರೆ ಮುಳುಗಾಯಿ ಐತಲ್ವಾ, ಅದ್ರೊಳಗೆ ಇವಾಗ ತುಂಬ್ತಾರೆ. ಇವಾಗ ನೋಡಿ ಯಾವ ಥರ ತುಂಬ್ತಾರಂತೆ. ಸ್ನೇಹಿತರೆ ಈ ಥರ ತುಂಬಬೇಕು. ಚೆನ್ನಾಗಿ ತುಂಬಿದ್ರೆ ಚೆನ್ನಾಗಿ ಬರುತ್ತೆ ಅದು. ಇವಾಗ ನೋಡ್ತಾ ಇದ್ರಲ್ವಾ. ಇದೇ ಥರನೇ ಎಲ್ಲ ಮುಳುಗಾಯಿಗಳು ತುಂಬಬೇಕು. ಆಮೇಲೆ ಏನು ಮಾಡ್ಬೇಕಂತ ಹೇಳ್ತಾರೆ. ನಾನು ಆಮೇಲೆ ತಗೋತೀರ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಮುಗಿಯೋಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಇದೆ. ಇನ್ನೆಷ್ಟಿದೆ ಅಂತಂದರೆ ಇನ್ನೊಂದು 4-3 ಇದ್ದಾವೆ. ಸ್ನೇಹಿತರೆ ಇದು ಲಾಸ್ಟು ಆಯ್ತಲ್ವಾ. ಒಂದು ಕೆಲಸ ಮಾಡು, ಆ ಕಡೆ ಇಡು. ಸ್ನೇಹಿತರೆ ಇವಾಗ ಗ್ಯಾಸ್ ಆನ್ ಮಾಡ್ತಾರೆ. ಇವಾಗ ಆನ್ ಆಗಿದೆ, ಕಾಣಿಸ್ತಾ ಇರ್ಬೋದು. ಇವಾಗ ಕಡ ಇಡ್ತವ್ರೆ. ಸ್ನೇಹಿತರೆ ಇವಾಗ ಎಣ್ಣೆ ಹಾಕ್ತವ್ರೆ. 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ತವ್ರೆ. ಇನ್ನು ಸ್ವಲ್ಪ ಹಾಕು. ಇವಾಗ ನೋಡ್ತಾ ಇರ್ಬೋದು. ಇವಾಗ ಬೆಳ್ಳುಳ್ಳಿ ಹಾಕ್ತವ್ರೆ. ಇದು ಒರಿಜಿನಲ್ ಸೌಂಡು. ಯಾವ ಥರ ಇದೆ ಒರಿಜಿನಲ್ ಸೌಂಡು. ಸ್ನೇಹಿತರೆ ಇವಾಗ ಟೊಮೆಟೊ ಕಾಣಿಸ್ತಾ ಇದ್ದಿಲ್ವಾ, ಇವಾಗ ಟೊಮೆಟೊ ಹಾಕ್ತವ್ರೆ. ಟೊಮೆಟೊ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು. ಯಾಕಂದ್ರೆ ಟೊಮೆಟೊ ಚೆನ್ನಾಗಿ ಫ್ರೈ ಆದರೆ ಬೆಳ್ಳುಳ್ಳಿ, ಎಣ್ಣೆ, ಆಮೇಲೆ ಟೊಮೆಟೊ 2 ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಅಡುಗೆ ಚೆನ್ನಾಗಿ ಬರುತ್ತಂತೆ. ಸೊ ಹಂಗಾಗಿ ಮಿಕ್ಸ್ ಮಾಡ್ತವ್ರೆ. ನೀವು ಕೂಡ ಈ ಥರ ಮಿಕ್ಸ್ ಮಾಡಿ. ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಸ್ನೇಹಿತರೆ ಇವಾಗ ಸ್ವಲ್ಪ ಅರಿಶಿಣ ಹಾಕ್ತವ್ರೆ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಇವಾಗ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಆಗಲೇ ನೋಡಿದ ಕಲರ್ಗೂ ಇವಾಗ ಇರೋ ಕಲರ್ ಸ್ವಲ್ಪ ಚೇಂಜಸ್ ಕಾಣುತ್ತೆ ಇದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಅರಿಶಿಣ ಹಾಕಬೇಕು. ಸ್ನೇಹಿತರೆ ಇವಾಗ ನೋಡ್ತಾ ಇರ್ಬೋದು, ತುಂಬಿರ್ತಕ್ಕಂಥ ಮುಳ್ಳುಗಾಯಿಗಳು ಹಾಕ್ತಾವ್ರಿ. ಇವಾಗ
ಹಾಕ್. ಸ್ನೇಹಿತರೆ ಈ ತರ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ತಾ ಇದ್ರಲ್ವಾ, ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಒಂದು ಸ್ವಲ್ಪ ನೀರು ಹಾಕ್ತವ್ರೆ. ಸ್ನೇಹಿತರೆ ಇವಾಗ ನೋಡ್ತಿರ್ಬೋದು, ಇನ್ನೊಂದು ಅರ್ಧ ಕಪ್ ನೀರು ಹಾಕ್ತವ್ರೆ. ಹಾಕು. ಮಿಕ್ಸ್ ಮಾಡಿ ಇವಾಗ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಸ್ನೇಹಿತರೆ ಇವಾಗ ಮುಚ್ಚಳ ಮುಚ್ತವ್ರೆ. ಇವಾಗ ಒಂದು 5 ಇಲ್ಲ ಒಂದು 7 ನಿಮಿಷ ಚೆನ್ನಾಗಿ ಇದಾಗುತ್ತದು. ಸ್ನೇಹಿತರೆ ಕಾಣಿಸ್ತಾ ಇರ್ಬೋದು, ಇವಾಗ ಕುದೀತಾ ಇದೆ. ಈ ಥರ ಚೆನ್ನಾಗಿ ನೀರಲ್ಲಿ ಕುದಿಬೇಕು. ಒಂದು ಸ್ವಲ್ಪ ಬದನೆಕಾಯಿ ಅಂದರೆ ಅದು ನೀರಲ್ಲಿ ಒಂದು ಸ್ವಲ್ಪ ಮುಳುಗಬೇಕು. ಅಷ್ಟರ ಮಟ್ಟಿಗೆ ಮಾತ್ರ ನೀರು ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು. ಅಂದರೆ ಕುದಿಯೋ ಟೈಮಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಇದಾಗುತ್ತಂತೆ. ಸೊ ಹಂಗಾಗಿ ಹಾಕ್ತವ್ರೆ. ಸ್ನೇಹಿತರೆ ಇವಾಗ ನೋಡೋಣ ಇವಾಗ ಯಾವ ಥರ ಆಗಿದೆ ಅಂತ. ಇವಾಗ ನೋಡ್ತಾ ಇರ್ಬೋದು, ಒಂದು ಲೆವೆಲಿಗೆ ಬಂದಿದೆ, ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ನೋಡೋಣ ರೀ, ಇವಾಗ ಮಿಕ್ಸ್ ಮಾಡ್ತವ್ರೆ. ಸ್ನೇಹಿತರೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ. ಒಂದು ಸ್ವಲ್ಪ ಹೊಗೆ ಬರ್ತಿದೆ, ಸೊ ಹಂಗಾಗಿ ಕಾಣಿಸ್ತಿಲ್ಲ ನಿಮಗೆ. ಒಂದು ನಿಮಿಷ ರೀ, ಇವಾಗ ಕಾಣಿಸುತ್ತೆ. ಸ್ನೇಹಿತರೆ ನೋಡ್ತಿರ್ಬೋದು ಕೆಳಗಡೆ ಗ್ರೇವಿ ಯಾವ ಥರ ಆಗಿದೆ ಅಂತ. ಈ ಥರ ಬರುತ್ತೆ ನೋಡಿರಿ ಸ್ನೇಹಿತರೆ. ನೀವು ಕೂಡ ಈ ಥರ ಮನೇಲಿ ಮಾಡ್ಬೋದು. ನಾವು ನಮ್ಗೆ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಮಾಡಿದ್ದೇವೆ. ಬಂದ್ ಮಾಡು, ಸೊ ಸ್ಪೀಡ್ ಇಡು. ಸ್ನೇಹಿತರೆ ಇವಾಗ ಇಳಿಸ್ತಾವ್ರಿ. ಇವಾಗ ಅಡಿಗೆ ಆಗಿದೆ ಆಲ್ರೆಡಿ. ನೋಡ್ತಾ ಇರ್ಬೇಕು ಸ್ನೇಹಿತರೆ, ಇವಾಗ ಈ ಥರ ಬರುತ್ತೆ ಪೀಸು. ಸ್ನೇಹಿತರೆ ನೋಡ್ತಿರ್ಬೋದು, ಇವಾಗ ಒಂದು ಪ್ಲೇಟಲ್ಲಿ ತೆಗಿತೇವ್ರೆ. ಹಾಕು.